ನಮಸ್ಕಾರ ಸ್ನೇಹಿತರೆ, ನಾವು ದಿನನಿತ್ಯ ಕೇಳುವ ಹಿಂದೂ ಧರ್ಮ ಅಂದರೇನು, ಅದು ಯಾವಾಗ ಪ್ರಾರಂಭವಾಯಿತು, ಇದು ಇತರ ಧರ್ಮಗಳಿಗಿಂತ ಭಿನ್ನವಾಯಿತೆ. ಇಂದಿನ ವಿಡಿಯೋದಲ್ಲಿ ನಾವು ಹಿಂದೂ ಧರ್ಮದ ಆಳವಾದ ಅರ್ಥ, ಅದರ ಮೂಲಗಳು, ದೇವತೆಗಳು, ಶಾಸ್ತ್ರಗಳು, ಸಂಸ್ಕೃತಿ ಮತ್ತು ಅದರ ತತ್ವಗಳನ್ನು ಸಂಪೂರ್ಣವಾಗಿ ಅರಿಯಲಿದ್ದೇವೆ. ಈ ದಿವ್ಯ ಯಾತ್ರೆಗೆ ಸಿದ್ಧರಾ ಅಂತ ನಾವು ಪ್ರಾರಂಭಿಸೋಣ. ಹಿಂದೂ ಧರ್ಮವು ಕೇವಲ ಒಂದು ಧರ್ಮವಲ್ಲ, ಇದು ಒಂದು ಜೀವನ ಶೈಲಿ. ಇದು ಮನುಷ್ಯನ ಆತ್ಮ, ಶಕ್ತಿ, ಜ್ಞಾನ, ಧರ್ಮ ಮತ್ತು ಮೋಕ್ಷದ ಅರಿವು ಕೊಡುವ ಮಾರ್ಗ. ಹಿಂದೂ ಧರ್ಮವು ಏಕೈಕ ದೇವರಲ್ಲಿ ನಂಬಿಕೆ ಇಡುವುದನ್ನು ಮಾತ್ರವಲ್ಲ, ಹಲವು ಮಾರ್ಗಗಳನ್ನು ಒಪ್ಪಿಕೊಳ್ಳುತ್ತದೆ. ಆದ್ದರಿಂದ ಇದು ಸಹಿಷ್ಣುತೆ, ಸಹಾನುಭೂತಿ ಮತ್ತು ಭಿನ್ನತೆಗಳನ್ನು ಒಪ್ಪಿಕೊಳ್ಳುವ ಧರ್ಮವಾಗಿದೆ. ಹಿಂದೂ ಧರ್ಮವು ಪ್ರಪಂಚದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದು. ಇದು ಭಾರತದಲ್ಲಿ ಹುಟ್ಟಿಕೊಂಡಿತು. ಈ ಧರ್ಮವು ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಮತ್ತು ಮಹಾಭಾರತದ ರಾಮಾಯಣದಂತಹ ಮಹಾಕಾವ್ಯಗಳಂತಹ ಪವಿತ್ರ ಗ್ರಂಥಗಳನ್ನು ಹೊಂದಿದೆ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಾಂಡವನ್ನು ಸೃಷ್ಟಿ, ಸ್ಥಿತಿ, ಲಯ ಎಂಬ 3 ಕಾರ್ಯಗಳು ನಿಯಂತ್ರಿಸುತ್ತವೆ. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುನು ಸ್ಥಿತಿಕರ್ತ ಮತ್ತು ಶಿವನು ಲಯಕಾರನು ಎಂದು ಪೂಜಿಸಲಾಗುತ್ತದೆ. ಈ ಮೂವರನ್ನು ತ್ರಿಮೂರ್ತಿಗಳೆಂದು ಕರೆಯಲಾಗುತ್ತದೆ. ಧರ್ಮ, ಅರ್ಥ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳು ಮಾನವ ಜೀವನದ ಪ್ರಮುಖ ಗುರಿಗಳಾಗಿವೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವು ಹಿಂದೂ ಧರ್ಮದ ತತ್ವಶಾಸ್ತ್ರಕ್ಕೆ ಮಹತ್ತರ ಪ್ರಾಮುಖ್ಯತೆ ಹೊಂದಿದೆ. ಇದರಲ್ಲಿ ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗಗಳ ಬಗ್ಗೆ ವಿವರಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಹಾಗೂ ಕರ್ಮ ಸಿದ್ಧಾಂತವನ್ನು ಪ್ರಮುಖವಾಗಿ ಒತ್ತಿ ಹೇಳಲಾಗಿದೆ. ಒಬ್ಬ ವ್ಯಕ್ತಿಯ ಈ ಜೀವನದ ಕಾರ್ಯಗಳು ಅವನ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ ಎಂಬ ನಂಬಿಕೆ ಇದೆ. ಮುಕ್ತಿಯನ್ನು ಪಡೆಯುವುದು ಹಿಂದೂ ಧರ್ಮದ ಪರಮ ಗುರಿಯಾಗಿದೆ. ಅದು ಭಗವಂತನ ಜೊತೆ ಒಂದಾಗುವುದನ್ನು ಸೂಚಿಸುತ್ತದೆ. ಹಿಂದೂ ಧರ್ಮ ಪ್ರಾರಂಭವಾದ ದಿನಾಂಕ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ, ಆದರೆ ಪುರಾತನ ದಾಖಲೆಗಳ ಪ್ರಕಾರ ಇದು 5000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಹಿಂದೂ ಧರ್ಮದ ಪ್ರಾರಂಭವನ್ನು ಸಿಂಧು ಸರಸ್ವತಿ ನಾಗರಿಕತೆಯಿಂದ ಕಾಣಬಹುದು. ಇದನ್ನು ವೇದಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಹಿಂದೂ ಧರ್ಮವು ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಮತ್ತು ಇತಿಹಾಸದ ಕಥೆಗಳ ಮೂಲಕ ಬೆಳೆದಿದೆ. ಹಿಂದೂ ಧರ್ಮವು ಎಷ್ಟು ದೀರ್ಘಕಾಲದಿಂದ ಅಸ್ತಿತ್ವದಲ್ಲಿದೆ ಎಂದರೆ ಅದು ಮತ್ತು ಅದರ ಪರಿಕಲ್ಪನೆ ಭಾರತವನ್ನ ಬೇರ್ಪಡಿಸಲಾಗದು. ಹಿಂದೂ ಮತ್ತು ಭಾರತ ಒಂದೇ ಪದಕ್ಕೆ ಬರುತ್ತವೆ. ಸಂಸ್ಕೃತವು ಹಿಂದೂಗಳ ಪ್ರಾಚೀನ ಭಾಷೆಯಾಗಿತ್ತು ಮತ್ತು ಸಿಂಧೂ ನದಿಗೆ ಸಂಸ್ಕೃತದ ಹೆಸರಾಗಿತ್ತು. ಅದು ಸಿಂಧೂ ನದಿಗೆ ಅಡ್ಡಲಾಗಿ ನೆಲೆಸಿದ್ದ ಪ್ರಾಚೀನ ಪರ್ಷಿಯನ್ನರು ಎಸ್ ಅನ್ನು ಎಚ್ ಆಗಿ ಬದಲಾಯಿಸಲು ಒಲವು ತೋರಿದರು. ಹೀಗಾಗಿ ಸಿಂಧು ಹಿಂದೂ ಆದಳು. ಆದ್ದರಿಂದ ನದಿಗೆ ಅಡ್ಡಲಾಗಿ ವಾಸಿಸುತ್ತಿದ್ದ ಜನರು ಹಿಂದೂಗಳಾದರು. ಇತರ ಧರ್ಮಗಳಂತೆ ಹಿಂದೂ ಧರ್ಮವನ್ನು ಒಬ್ಬ ವ್ಯಕ್ತಿ ಸ್ಥಾಪಿಸಿರುವುದಿಲ್ಲ. ಇದು ಹಲವಾರು ಋಷಿಗಳು, ಮುನಿಗಳು ಮತ್ತು ಆಚಾರ್ಯರ ಚಿಂತನೆಗಳಿಂದ ರೂಪುಗೊಂಡಿದೆ. ಅವರುಗಳೆಂದರೆ ಮಹರ್ಷಿ ವ್ಯಾಸರು, ಮಹರ್ಷಿ ವಾಲ್ಮೀಕಿ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಹಾಗಾದರೆ ಅವರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಹರ್ಷಿ ವ್ಯಾಸರು
ಮಹರ್ಷಿ ವ್ಯಾಸರು ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದವರು. ಮಹಾಭಾರತದ ಕರ್ತೃ, ಪುರಾಣಗಳನ್ನು ರಚಿಸಿದವರು, ವೇದಾಂತ ಸೂತ್ರಗಳನ್ನು ಬರೆದವರು. ಅವರು ಹಿಂದೂ ಧರ್ಮದ ಪ್ರಮುಖ ಋಷಿಗಳಲ್ಲಿ ಒಬ್ಬರು. ಅವರ ಜ್ಞಾನವು ಹಿಂದೂ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಮಹರ್ಷಿ ವಾಲ್ಮೀಕಿ. ಮಹರ್ಷಿ ವಾಲ್ಮೀಕಿಯು ರಾಮಾಯಣದ ಕರ್ತೃ. ಅವರು ಆದಿ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರ ಕಾವ್ಯವು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ರಾಮಾಯಣವು ಧರ್ಮ, ಕರ್ತವ್ಯ ಮತ್ತು ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ. ಶಂಕರಾಚಾರ್ಯರು. ಶಂಕರಾಚಾರ್ಯರು ಅದ್ವೈತ ವೇದಾಂತದ ಪ್ರಮುಖ ಪ್ರತಿಪಾದಕರು. ಅವರು 8ನೇ ಶತಮಾನದಲ್ಲಿ ಜೀವಿಸಿದ್ದರು. ಅವರು ಭಾರತದಾದ್ಯಂತ ಸಂಚರಿಸಿ ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದರು. ಅವರು 4 ಮಠಗಳನ್ನು ಸ್ಥಾಪಿಸಿದರು: ಶೃಂಗೇರಿ, ಪುರಿ, ದ್ವಾರಕ, ಬದರಿ. ಅವರು ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯಗಳನ್ನು ಬರೆದರು. ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ವೇದಾಂತದ ಪ್ರಮುಖ ಪ್ರತಿಪಾದಕರು. ಅವರು 11ನೇ ಶತಮಾನದಲ್ಲಿ ಜೀವಿಸಿದ್ದರು. ಅವರು ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದವರು. ಅವರು ವಿಷ್ಣುವಿನ ಭಕ್ತಿಯನ್ನು ಪ್ರಚಾರ ಮಾಡಿದವರು. ಅವರು ಶ್ರೀಭಾಷ್ಯವನ್ನು ಬರೆದರು. ಮಧ್ವಾಚಾರ್ಯರು. ಮಧ್ವಾಚಾರ್ಯರು ದ್ವೈತ್ಯ ವೇದಾಂತದ ಪ್ರಮುಖ ಪ್ರತಿಪಾದಕರು. ಅವರು 13ನೇ ಶತಮಾನದಲ್ಲಿ ಜೀವಿಸಿದ್ದರು. ಅವರು ವಿಷ್ಣುವಿನ ಸರ್ವೋಚ್ಚತೆಯನ್ನು ಪ್ರತಿಪಾದಿಸಿದರು. ಅವರು ಜೀವನಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದರು. ಅವರು ಸರ್ವಮೂಲ ಗ್ರಂಥಗಳನ್ನು ರಚಿಸಿದರು. ಅವರು ಅಷ್ಟಮಠಗಳನ್ನು ಸ್ಥಾಪಿಸಿದರು. ಈ ಮಹಾನ್ ವ್ಯಕ್ತಿಗಳು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಿಂದೂ ಧರ್ಮವು ಕೆಲವು ಪ್ರಮುಖ ತತ್ವಗಳನ್ನು ಹೊಂದಿದೆ. ಅವುಗಳೆಂದರೆ ಧರ್ಮ, ಕರ್ಮ, ಸಂಸಾರ, ಮೋಕ್ಷ, ಬ್ರಹ್ಮನ್. ಹಾಗಾದರೆ ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಧರ್ಮ. ಧರ್ಮ ಎಂದರೆ ಕರ್ತವ್ಯ, ನೈತಿಕತೆ ಮತ್ತು ಸದಾಚಾರ. ಇದು ಜೀವನದ ಸರಿಯಾದ ಮಾರ್ಗವನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಧರ್ಮವನ್ನು ಹೊಂದಿದ್ದು ಅದನ್ನು ಅನುಸರಿಸುವುದು ಅವನ ಕರ್ತವ್ಯ. ಧರ್ಮವು ಸಮಾಜದ ಸ್ಥಿರತೆ ಮತ್ತು ಸಾಮರಸ್ಯವನ್ನು ಕಾಪಾಡುತ್ತದೆ. ಕರ್ಮ. ಕರ್ಮ ಎಂದರೆ ಕ್ರಿಯೆ ಅಥವಾ ಕಾರ್ಯ. ಪ್ರತಿಯೊಂದು ಕ್ರಿಯೆಯು ತನ್ನದೇ ಆದ ಪರಿಣಾಮವನ್ನು ಹೊಂದಿರುತ್ತದೆ. ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಕೆಟ್ಟ ಕರ್ಮಗಳು ಕೆಟ್ಟ ಫಲಿತಾಂಶಗಳನ್ನೇ ನೀಡುತ್ತವೆ. ಕರ್ಮವು ಪುನರ್ಜನ್ಮದ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಂಸಾರ. ಸಂಸಾರ ಎಂದರೆ ಜನನ, ಮರಣ ಮತ್ತು ಪುನರ್ಜನ್ಮದ ಚಕ್ರ. ಜೀವನಾತ್ಮವು ತನ್ನ ಕರ್ಮಗಳ ಪರಿಣಾಮವಾಗಿ ಸಂಸಾರದಲ್ಲಿ ಸಿಲುಕಿಕೊಳ್ಳುತ್ತದೆ. ಸಂಸಾರದಿಂದ ಮುಕ್ತಿ ಪಡೆಯುವುದು ಮೋಕ್ಷದ ಗುರಿಯಾಗಿದೆ. ಮೋಕ್ಷ. ಮೋಕ್ಷ ಎಂದರೆ ಸಂಸಾರದಿಂದ ಮುಕ್ತಿ ಅಥವಾ ಬಿಡುಗಡೆ. ಇದು ಜ್ಞಾನ, ಭಕ್ತಿ ಅಥವಾ ಕರ್ಮದ ಮೂಲಕ ಸಾಧಿಸಬಹುದಾದ ಅಂತಿಮ ಗುರಿಯಾಗಿದೆ. ಮೋಕ್ಷವು ಶಾಶ್ವತ ಆನಂದ ಮತ್ತು ಶಾಂತಿಯನ್ನು ನೀಡುತ್ತದೆ. ಬ್ರಹ್ಮನ್. ಬ್ರಹ್ಮನ್ ಎಂದರೆ ಪರಮ ಸತ್ಯ ಅಥವಾ ಅಂತಿಮ ವಾಸ್ತವ. ಇದು ಎಲ್ಲದರ ಮೂಲ ಮತ್ತು ಎಲ್ಲದರ ಆಧಾರವಾಗಿದೆ. ಬ್ರಹ್ಮನ್ ನಿಖರವಾಗಿ ಅಥವಾ ಅನಂತ. ಆತ್ಮವು ಬ್ರಹ್ಮನ ಒಂದು ಭಾಗವಾಗಿದೆ ಎಂದು ನಂಬಲಾಗಿದೆ.
ಇದು ಜ್ಞಾನದ ಪರಮಾವಧಿ ಮತ್ತು ಜ್ಞಾನದಿಂದಲೇ ಬ್ರಹ್ಮನನ್ನು ತಿಳಿಯಬಹುದು. ಹಿಂದೂ ಧರ್ಮದಲ್ಲಿ ಅನೇಕ ದೇವತೆಗಳಿದ್ದಾರೆ, ಆದರೆ ಆ ದೇವತೆಗಳು ಪರಬ್ರಹ್ಮನ ವಿಭಿನ್ನ ರೂಪಗಳಲ್ಲಿದ್ದಾರೆ. ಆ ಪ್ರಮುಖ ದೇವತೆಗಳೆಂದರೆ ಬ್ರಹ್ಮ, ವಿಷ್ಣು, ಶಿವ, ಲಕ್ಷ್ಮಿ, ಸರಸ್ವತಿ, ಗಣೇಶ ಮತ್ತು ಹನುಮಾನ್. ಹಾಗಾದರೆ ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬ್ರಹ್ಮನು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬ. ಇವನು ಸೃಷ್ಟಿಕರ್ತ. 4 ಮುಖಗಳು ಮತ್ತು 4 ಕೈಗಳನ್ನು ಹೊಂದಿದ್ದಾನೆ. ಹಂಸ ಅವನ ವಾಹನ. ವೇದಗಳು ಅವನ ಜ್ಞಾನದ ಸಂಕೇತ. ವಿಷ್ಣುವು ತ್ರಿಮೂರ್ತಿಗಳಲ್ಲಿ 2ನೇಯವನು. ಇವನು ಪಾಲಕ. 10 ಅವತಾರಗಳನ್ನು ಹೊಂದಿದ್ದಾನೆ. ಅವುಗಳಲ್ಲಿ ರಾಮ ಮತ್ತು ಕೃಷ್ಣ ಪ್ರಮುಖ ಪಾತ್ರಗಳು. ಗರುಡ ಅವನ ವಾಹನ. ಶಂಖ, ಚಕ್ರ, ಗದೆ ಮತ್ತು ಪದ್ಮ ಅವನ ಆಯುಧಗಳು. ಶಿವನು ತ್ರಿಮೂರ್ತಿಗಳಲ್ಲಿ 3ನೇಯವನು. ಇವನು ವಿನಾಶಕ, ಯೋಗ ಮತ್ತು ಧ್ಯಾನದ ಅಧಿದೇವತೆ. ನಂದಿ ಅವನ ವಾಹನ. ತ್ರಿಶೂಲ ಮತ್ತು ಡಮರುಗ ಅವನ ಆಯುಧಗಳು. ಲಕ್ಷ್ಮಿಯು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ. ವಿಷ್ಣುವಿನ ಪತ್ನಿ. ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಚಿನ್ನದ ನಾಣ್ಯಗಳು ಮತ್ತು ಕಮಲಗಳು ಅವಳ ಸಂಕೇತಗಳು. ಸರಸ್ವತಿಯು ಜ್ಞಾನ, ಕಲೆ ಮತ್ತು ಸಂಗೀತದ ದೇವತೆ. ಬ್ರಹ್ಮನ ಪತ್ನಿ. ವೀಣೆಯನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಹಂಸ ಅವಳ ವಾಹನ. ಗಣೇಶನು ಬುದ್ಧಿವಂತಿಕೆ ಮತ್ತು ಜ್ಞಾನದ ಅಧಿದೇವತೆ. ಶಿವ ಮತ್ತು ಪಾರ್ವತಿಯ ಮಗ. ಆನೆ ಮುಖವನ್ನು ಹೊಂದಿದ್ದಾನೆ. ಮೂಷಿಕ ಅವನ ವಾಹನ. ಅವನು ವಿಘ್ನ ನಿವಾರಕ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಹನುಮಂತನ. ವಾಯುಪುತ್ರ, ರಾಮನ ಪರಮಭಕ್ತ. ಅಪಾರ ಶಕ್ತಿ, ಬುದ್ಧಿವಂತಿಕೆ, ನಿಷ್ಠೆಯ ಸಂಕೇತ. ರಾಮಾಯಣದಲ್ಲಿ ಸೀತೆಗಾಗಿ ಲಂಕೆಗೆ ಹಾರಿದವನು. ಸಂಜೀವಿನಿ ಪರ್ವತ ತಂದು ಲಕ್ಷ್ಮಣನ ಜೀವ ಉಳಿಸಿದವನು. ಹನುಮಂತ ಚಾಲೀಸ ಜನಪ್ರಿಯ ಭಕ್ತಿ ಸ್ತೋತ್ರ. ಹನುಮ ಜಯಂತಿ ಆಚರಣೆ ಭಕ್ತರಿಗೆ ರಕ್ಷಣೆ ನೀಡುವ ದೇವತೆ. ಈ ದೇವತೆಗಳು ಹಿಂದೂ ಧರ್ಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಮತ್ತು ಭಕ್ತರಿಂದ ಪೂಜಿಸಲ್ಪಡುತ್ತಾರೆ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಹೀಗಿವೆ: ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತ. ಅವುಗಳನ್ನು ಸವಿವರವಾಗಿ ತಿಳಿದುಕೊಳ್ಳೋಣ. ವೇದಗಳು. ಹಿಂದೂ ಧರ್ಮದ ಮೂಲ ಗ್ರಂಥಗಳು ವೇದಗಳು. ಇವು ಪ್ರಾಚೀನ ಭಾರತದ ಧಾರ್ಮಿಕ ಗ್ರಂಥಗಳು. ವೇದಗಳನ್ನು ಅಪೌರುಷೇಯ ಎಂದು ಪರಿಗಣಿಸಲಾಗುತ್ತದೆ, ಅಂದರೆ ಅವುಗಳನ್ನು ಮನುಷ್ಯರು ರಚಿಸಿಲ್ಲ. 4 ಮುಖ್ಯ ವೇದಗಳಿವೆ. ಅವುಗಳೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದಗಳು ಪ್ರಾಚೀನ ಭಾರತದ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತವೆ. ಉಪನಿಷತ್ತುಗಳು ವೇದಗಳ ಅಂತಿಮ ಭಾಗಗಳಾಗಿವೆ. ಇದನ್ನು ವೇದಾಂತ ಎಂದು ಕರೆಯಲಾಗುತ್ತದೆ. ಇವು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಜ್ಞಾನವನ್ನು ಒಳಗೊಂಡಿವೆ. ಉಪನಿಷತ್ತುಗಳು ಬ್ರಹ್ಮನ್ ಮತ್ತು ಆತ್ಮನ್ ನಡುವಿನ ಸಂಬಂಧವನ್ನು ಚರ್ಚಿಸುತ್ತವೆ. ಇವು ಮೋಕ್ಷ, ಜ್ಞಾನ ಮತ್ತು ಅಂತಿಮ ವಾಸ್ತವದ ಸ್ವರೂಪದಂತಹ ಆಳವಾದ ತತ್ವಶಾಸ್ತ್ರದ ಪರಿಕಲ್ಪನೆಗಳನ್ನು ಒಳಗೊಂಡಿವೆ. ಪ್ರಮುಖ ಉಪನಿಷತ್ತುಗಳಲ್ಲಿ ಈಶಾವಾಸ್ಯ, ಕೇನ, ಕಂಠ, ಮುಂಡಕ ಮತ್ತು ಮಾಂಡಕ್ಯ ಉಪನಿಷತ್ತುಗಳು ಸೇರಿವೆ. ರಾಮಾಯಣವು ಪ್ರಾಚೀನ ಭಾರತದ ಪ್ರಮುಖ ಮಹಾಕಾವ್ಯಗಳಲ್ಲಿ ಒಂದಾಗಿದೆ.
ಇದನ್ನು ವಾಲ್ಮೀಕಿ ಮಹರ್ಷಿಯವರು ರಚಿಸಿದ್ದಾರೆ. ಇದು ರಾಮನ ಕಥೆಯನ್ನ ಹೇಳುತ್ತದೆ. ವಿಷ್ಣುವಿನ ಅವತಾರ ಮತ್ತು ಆದರ್ಶ ರಾಜನ ಬಗ್ಗೆ ತಿಳಿಸುತ್ತದೆ. ರಾಮಾಯಣವು ಧರ್ಮ, ಕರ್ತವ್ಯ, ಪ್ರೀತಿ ಮತ್ತು ನಿಷ್ಠೆಯಂತಹ ಮೌಲ್ಯಗಳನ್ನು ಒತ್ತಿ ಹೇಳುತ್ತದೆ. ಇದು ಸೀತೆ, ಲಕ್ಷ್ಮಣ ಮತ್ತು ಹನುಮನ ಪ್ರಮುಖ ಪಾತ್ರಗಳನ್ನು ಒಳಗೊಂಡಿದೆ. ರಾಮಾಯಣವು ಭಾರತೀಯ ಸಂಸ್ಕೃತಿ ಮತ್ತು ಸಾಹಿತ್ಯದ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಮಹಾಭಾರತವು ವಿಶ್ವದ ಅತಿ ಉದ್ದವಾದ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಇದನ್ನು ವೇದವ್ಯಾಸ ಮಹರ್ಷಿ ರಚಿಸಿದ್ದಾರೆ. ಇದು ಕುರುಕ್ಷೇತ್ರ ಯುದ್ಧದ ಕಥೆಯನ್ನ ಹೇಳುತ್ತದೆ. ಪಾಂಡವರು ಮತ್ತು ಕೌರವರ ನಡುವಿನ ಹೋರಾಟ. ಮಹಾಭಾರತವು ಧರ್ಮ, ಕರ್ತವ್ಯ, ರಾಜಕೀಯ ಮತ್ತು ತತ್ವಶಾಸ್ತ್ರದ ಬಗ್ಗೆ ಆಳವಾದ ಜ್ಞಾನವನ್ನ ಒಳಗೊಂಡಿದೆ. ಭಗವದ್ಗೀತೆ ಮಹಾಭಾರತದ ಒಂದು ಭಾಗವಾಗಿದೆ. ಇದು ಅರ್ಜುನನಿಗೆ ಕೃಷ್ಣನ ಬೋಧನೆಗಳನ್ನ ಒಳಗೊಂಡಿದೆ. ಮಹಾಭಾರತವು ಭಾರತೀಯ ಸಂಸ್ಕೃತಿ, ಸಾಹಿತ್ಯ ಮತ್ತು ತತ್ವಶಾಸ್ತ್ರದ ಮೇಲೆ ಭಾರೀ ಪ್ರಭಾವ ಬೀರಿದೆ. ಈ ಗ್ರಂಥಗಳು ಹಿಂದೂ ಧರ್ಮದ ಆಧಾರ ಸ್ತಂಭಗಳಾಗಿವೆ ಮತ್ತು ಭಾರತೀಯ ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವ ಬೀರಿವೆ. ಹಿಂದೂ ಧರ್ಮವು ವೈವಿಧ್ಯಮಯ ಹಬ್ಬಗಳ ಆಚರಣೆಗೆ ಹೆಸರುವಾಸಿಯಾಗಿದೆ. ಈ ಹಬ್ಬಗಳು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿವೆ. ಅವುಗಳು ಕುಟುಂಬ ಮತ್ತು ಸಮುದಾಯಗಳನ್ನು ಒಳಗೂಡಿಸುವ ಸಮಯಗಳಾಗಿವೆ. ಕೆಲವು ಪ್ರಮುಖ ಹಿಂದೂ ಹಬ್ಬಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ದೀಪಾವಳಿಯು ಬೆಳಕಿನ ಹಬ್ಬವಾಗಿದ್ದು ಅಂಧಕಾರದ ಮೇಲೆ ಬೆಳಕಿನ ವಿಜಯವನ್ನ ಸೂಚಿಸುತ್ತದೆ. ಇದು 5 ದಿನಗಳ ಕಾಲ ಆಚರಿಸಲ್ಪಡುತ್ತದೆ. ಇದರಲ್ಲಿ ಮನೆಗಳನ್ನು ದೀಪಗಳು ಮತ್ತು ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ. ಸಿಹಿ ತಿಂಡಿಗಳು ಮತ್ತು ಪಟಾಕಿಗಳು ಈ ಹಬ್ಬದ ವಿಶೇಷ. ದಸರಾವು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದ ವಿಜಯವನ್ನು ಆಚರಿಸುತ್ತದೆ. ರಾಮನು ರಾವಣನನ್ನು ಸೋಲಿಸಿದ ವಿಷಯದ ಸಂಕೇತವೂ ಹೌದು. ಕರ್ನಾಟಕದಲ್ಲಿ ಮೈಸೂರು ದಸರಾವು ಬಹಳ ಪ್ರಸಿದ್ಧವಾಗಿದೆ. ದುರ್ಗಾ ಪೂಜೆ, ರಾಮಲೀಲಾ ಪ್ರದರ್ಶನಗಳು ಮತ್ತು ಮೆರವಣಿಗೆಗಳು ನಡೆಯುತ್ತವೆ. ಯುಗಾದಿಯು ಹಿಂದೂ ಹೊಸ ವರ್ಷದ ಹಬ್ಬವಾಗಿದೆ. ಇದು ವಸಂತ ಋತುವಿನ ಆರಂಭವನ್ನ ಸೂಚಿಸುತ್ತದೆ. ಬೇವು ಬೆಲ್ಲವನ್ನು ಈ ಹಬ್ಬದಲ್ಲಿ ತಿನ್ನಲಾಗುತ್ತದೆ. ಇದು ಜೀವನದ ಸಿಹಿ ಮತ್ತು ಕಹಿ ಅನುಭವಗಳನ್ನ ಸೂಚಿಸುತ್ತದೆ. ಹೊಸ ಗಣೇಶ ಚತುರ್ಥಿಯು ಗಣೇಶನ ಜನ್ಮದಿನವನ್ನು ಆಚರಿಸುತ್ತದೆ. ಗಣೇಶನ ಮಣ್ಣಿನ ವಿಗ್ರಹಗಳನ್ನು ಮನೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗುತ್ತದೆ. ಪೂಜೆಗಳು, ಭಜನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ವಿಗ್ರಹಗಳನ್ನು ನದಿ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಲಾಗುತ್ತದೆ. ಶಿವರಾತ್ರಿಯು ಶಿವನಿಗೆ ಸಮರ್ಪಿತವಾದ ಹಬ್ಬವಾಗಿದೆ. ಭಕ್ತರು ಉಪವಾಸ ಮಾಡುತ್ತಾರೆ ಮತ್ತು ಶಿವನಿಗೆ ಪೂಜೆಗಳನ್ನು ಸಲ್ಲಿಸುತ್ತಾರೆ. ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ. ಶಿವಲಿಂಗಕ್ಕೆ ಹಾಲು, ಜೇನುತುಪ್ಪ ಮತ್ತು ಹಣ್ಣುಗಳನ್ನು ಅರ್ಪಿಸುತ್ತಾರೆ. ಹೋಳಿಯು ಬಣ್ಣಗಳ ಹಬ್ಬವಾಗಿದೆ. ಇದು ವಸಂತ ಋತುವಿನ ಆಗಮನವನ್ನು ಆಚರಿಸುತ್ತದೆ. ಜನರು ಪರಸ್ಪರ ಬಣ್ಣಗಳನ್ನು ಎರಚುತ್ತಾರೆ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ. ದುಷ್ಟ ಶಕ್ತಿಯ ಮೇಲೆ ಒಳ್ಳೆಯ ಶಕ್ತಿಯ ವಿಜಯವನ್ನು ಸೂಚಿಸುತ್ತದೆ. ಸಂಕ್ರಾಂತಿಯು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬವಾಗಿದೆ. ಇದು ಸುಗ್ಗಿಯ ಹಬ್ಬ. ಎಳ್ಳು ಬೆಲ್ಲವನ್ನು ಹಂಚಲಾಗುತ್ತದೆ. ಗಾಳಿಪಟಗಳನ್ನು ಹಾರಿಸಲಾಗುತ್ತದೆ. ದನಗಳನ್ನು ಪೂಜಿಸಲಾಗುತ್ತದೆ. ಈ ಹಬ್ಬಗಳು ಹಿಂದೂ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ.
ಹಿಂದೂ ಧರ್ಮವು ಆಧ್ಯಾತ್ಮಿಕತೆ, ಜ್ಞಾನ ಮತ್ತು ಧರ್ಮಾಚರಣೆಗಳನ್ನು ಒಳಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಕಾಯುತ್ತಾ ಇರಿ.